ಗುಡಿಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಮಕಾಂಡ. ರೋಗಿಗಳಿಗೆ ಅವಧಿ ಮುಗಿದ ಮಾತ್ರೆಗಳು. ಕುಂದಗೋಳ ತಾಲೂಕಿನ ಗುಡಿಗೇರಿ ಗ್ರಾಮ ಜಿಲ್ಲೆಯ ದೊಡ್ಡ ಗ್ರಾಮ. ನಿತ್ಯ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆರೋಗ್ಯ ಕಾಪಾಡಬೇಕಾದಂತಹ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳ ಜೀವ ಹಿಂಡುವ ತಾಣವಾಗಿದೆ. ಇಲ್ಲಿ ಹೇಳುವವರಿಲ್ಲ, ಇಲ್ಲಿ ಕೇಳುವವರಿಲ್ಲ. MBBS ಡಾಕ್ಟರ್ ಮೊದಲೇ ಇಲ್ಲ. ಬಡ ಜೀವಗಳ ಜೊತೆ ನರ್ಸ್ ಮತ್ತು ಸಿಬ್ಬಂದಿಯ ಚೆಲ್ಲಾಟವಾಗಿದೆ. ನಿತ್ಯ ಬರುವ ರೋಗಿಗಳಿಗೆ ಕಾಟಾಚಾರಕ್ಕೆ ಅವಧಿ ಮುಗಿದ ಮಾತ್ರೆಗಳು. 90% ಮಾತ್ರೆಗಳು ಅವಧಿ ಮುಗಿದಿರುವ ಮಾತ್ರೆಗಳಾಗಿವೆ. ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಆಂಬ್ಯುಲೆನ್ಸ್ ಕೂಡ ಇಲ್ಲ. ಇದ್ದ ಆಂಬ್ಯುಲೆನ್ಸ್ ಚಾಲಕ ತುರ್ತು ಚಿಕಿತ್ಸೆಗಾಗಿ ಸಹಾಯ ಕೇಳಿದ್ರೆ ಹಣದಾಸೆಗೆ ಸುಮಾರು ಗಂಟೆಗಳ ಕಾಲ ಸತಾಯಿಸಿ ಬಡ ರೋಗಿಗಳಿಗೆ ಸದಾ ತೊಂದರೆ ನೀಡುತ್ತಿರುವುದನ್ನು ಕಳೆದ ವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯ ತರಾಟೆಗೆ ತೆಗೆದುಕೊಂಡಿದ್ರು. ಬುದ್ಧಿ ಕಲಿಯದ ಆಂಬ್ಯುಲೆನ್ಸ್ ಚಾಲಕ. ಇದೇ ರೀತಿಯ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧೆಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಗಳನ್ನ ಹೊರಗಡೆ ಬರೆದುಕೊಟ್ಟಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರು ಪ್ರಶ್ನಿಸಿದ್ರು. ನೀವು ಮಾತಾಡಿದ್ದ ರೆಕಾರ್ಡಿಂಗ್ ಕೊಡ್ತೀನಿ. ಇವ್ರು ಏನ್ ಮಾತಾಡ್ತಾರ 5 ಲಕ್ಷ ಕೊಟ್ಟಾರ ಅಂತ ಇವ್ರು ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ನೀವ್ ಮಾಡೋದಪ್ಪ ಅಂತ ಹೇಳ್ತಾರ. ನನಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯ ಸದಸ್ಯರಿಗೆ ಸಿಬ್ಬಂದಿ ನರ್ಸ್ ರೂಪಾ AM ಅವರು ಅಧ್ಯಕ್ಷರಾದರೆ ನಿಮಗೆ 2 ಕೊಂಬು ಬಂದಿದೆಯಾ ಎಂದು ನಾನು ವರ್ಗಾವಣೆ ಮಾಡಲು 5 ಲಕ್ಷ ಕೊಟ್ಟರೂ ನನ್ನ ಏನು ಮಾಡಲು ಸಾಧ್ಯವಿಲ್ಲ ಎಂದು ದುರ್ವರ್ತನೆಯ ಮಾತುಗಳನ್ನು ಆಡಿದ್ದಾರೆ. ತುರ್ತು ಚಿಕಿತ್ಸೆಗೆ ಬಂದ ವೃದ್ಧೆಯನ್ನ ಅಮಾನವೀಯತೆಯಿಂದ ನಡೆಸಿಕೊಂಡ ನರ್ಸ್ ಸಿಬ್ಬಂದಿಯ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಮುತ್ತಿಗೆ ಹಾಕಿ ಅವಧಿ ಮುಗಿದ ಮಾತ್ರೆ ಔಷಧಿಗಳನ್ನ ನೇರ ಕಂಡು ಹಿಡಿದಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳೇ ಇಂತಹ ದುರ್ವರ್ತನೆ ನರ್ಸ್ ಹಾಗೂ ಆಂಬ್ಯುಲೆನ್ಸ್ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅವ್ಯವಸ್ಥೆಯ ಆಗರವಾದ ಗುಡಿಗೇರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನ ನೀಡಬೇಕು. ಇಲ್ಲವಾದರೆ ಗುಡಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಮೇತ ತಾಲೂಕು ಜಿಲ್ಲಾ ಆರೋಗ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಕ್ಯಾಲಕೋಂಡ್, ಫೋಕಸ್ ಟಿವಿ ಡಿಜಿಟಲ್ ಗುಡಿಗೇರಿ. ಸಮ್ಮುಖದಾಗ ಅವ್ರ ಪಂಚಾಯತ್ ಫಮ್ ಬಂದವರು ಅಂತ ಕೇಳ್ತಾರಂತಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅದರ ಸ್ವಲ್ಪ ಮೊದಲು ವಿಚಾರ ಮಾಡ್ಬೇಕ್ರಿ. ಅದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಅದ ಅವ್ರು ಗುಡಿಗೇರಿಯಾಗ ಸರ್ವಿಸ್ ಮಾಡಂಗಿಲ್ಲ. ಅವ್ರ ನೋಡ್ರಿ, ಅವರು ಗೌರ್ಮೆಂಟ್ ಸರ್ವೆಂಟ್ ಅಂತ ಗೌರ್ಮೆಂಟ್ ಸರ್ವೆಂಟ್ ಆದಾಗ ಹೆಂಗಿರ್ಬೇಕು. ಈಗ ಹಾಸ್ಪಿಟ್ಲ್ ಪೇಷಂಟಿಗೆ ನೀನು ಆರಾಮ್ ಮಾಡಿ ಉಳಿಸಿದ್ದು ಹೆಚ್ಚಿಂದಾಗೈತಿ, ನೀನ ಬಂದು ಇದು ಮಾಡಿಕೊಡ್ತೀನಿ ಅಂತ ಹೇಳ್ತಾರ. ಈ ಥರ ಅಲ್ಲಿ ಅಧ್ಯಕ್ಷರ ಮುಂದಾಗಿ ಮಾತು ಬಂದವು. ಪೇಷಂಟಿಂದ ತೊಂದರೆ ಏನಾರ ಆಗೈತೆ, ಪೇಷಂಟಿಗೆ ಏನು ತೊಂದರೆ ಮಾಡಿಲ್ಲ ಅಂತಾರೆ. 6 ತಿಂಗಳಿಂದ ಮೆಡಿಸಿನ್ ಇಲ್ಲ, ಇಲ್ಲಿ ಶುಗರ್ಗಳಿಗಿಲ್ಲ, ಒಂದು BP ಅನುಕೂಲ ಇದ್ದವ್ರು ಹೊರಗೆ ತರಿಸ್ಕೊಡ್ತಾರೆ, ಅನುಕೂಲ ಇಲ್ದವ್ರು ಎಲ್ಲ ಭಾಳ ರೊಕ್ಕ